ಈ ಚಳಿಗೆ ಯಾರ್ಯಾರಿಗೆಲ್ಲ ಒಂದೊಳ್ಳೆ ಮಸಾಲೆ ಟೀ ಕುಡಿಯೋ ಅಭ್ಯಾಸ ಇದೆ ಅವ್ರಿಗೆ ಅಂಥವ್ರಿಗೆ ಈಸಿಯಾಗಿ ಮನೇಲೇ ಮಾಡ್ಕೊಳೋ ಒಂದು ಮಸಾಲೆ ಟೀ ರೆಸಿಪಿ. ಅಂದರೆ ಟೀ ಮಸಾಲ ಪೌಡ್ರ್ ಹೇಗೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಳೋದು ಅಂತ. ತುಂಬ ಇಂಗ್ರೀಡಿಯೆಂಟ್ಸ್ ಬೇಕಿಲ್ಲ, ತುಂಬ ಟೈಮು ಬೇಕಿಲ್ಲ, ಆರಾಮಾಗಿ ಮಾಡ್ಕೊಳೋದು. ಏಲಕ್ಕಿ, ಮೆಣಸು, ಲವಂಗ, ಸ್ವಲ್ಪ ಚಕ್ಕೆ, ಈ ಪಲಾವ್ ಹೂವು ಅಂತ ಬರುತ್ತಲ್ಲ ಆ ಥರ ಒಂದೆಲ್ಲ ಸ್ವಲ್ಪ, ಮತ್ತು ಜಾಕಾಯಿ. ಸ್ವಲ್ಪ ಪೌಡ್ರ್ ಮಾಡ್ಕೊಂಡು ಹಾಕ್ಕೊಂಡು ಒಂದು 2 ನಿಮಿಷ ಕೆಮ್ಮನ್ನಂಗೆ ಹುರ್ಕೊಳ್ಳಿ. ಹುರಿಯೋದ್ರಿಂದ ಹಸಿದಾದರೂ ನೀವು ಮಾಡ್ಕೋಬೋದು. ಹುರಿಯೋದ್ರಿಂದ ಮಸಾಲೆ ಪೌಡ್ರ್ ಇನ್ನೂ ಫ್ಲೇವರ್ ಚೆನ್ನಾಗಾಗುತ್ತೆ. ತುಂಬ ದಿನ ಇಟ್ಟರು ಏನೂ ಪೌಡ್ರು ವಾಸನೆ ಮುಗ್ಗು ವಾಸನೆ ಏನೂ ಬರೋದಿಲ್ಲ. ಹಾಗಾಗಿ ನಮಗೆ ನೋಡಿ 2 ನಿಮಿಷದಲ್ಲಿ ಟೀ ಮಸಾಲೆ ಪೌಡ್ರ್ ರೆಡಿ ಆಯಿತು. ನಾನು ಟೀ ಮಾಡ್ಕೋತಾ ಇದ್ದೀನಿ. ತುಂಬ ಕಡಿಮೆ ಕ್ವಾಂಟಿಟಿಲಿ ನಾನು ಮಾಡ್ಕೊಂಡಿದ್ದೀನಿ ಫಸ್ಟ್ ಟೈಮ್, ಯಾಕೆಂದರೆ ಫ್ಲೇವರ್ ಏನು ಚೆನ್ನಾಗಿರುತ್ತೋ ಏನೋ ಗೊತ್ತಿಲ್ಲ. ಹಾಗಾಗಿ ನಾನು ಒಂದು ನೀರು ಹಾಕಿ ಟೀ ಪೌಡ್ರ್ ಹಾಕಿ ಕುದಿಯೋಕ್ಕೆ ಬಿಟ್ಟು ನಂತರ ಹಾಲು ಹಾಕಿ, ನಿಮಗೆ ಯೂಶ್ವಲಿ ಟೀ ಆರಾಮಾಗಿ ಎಲ್ರಿಗೂ ಮಾಡಲಿಕ್ಕೆ ಬರುತ್ತೆ ಅದೇ ರೀತಿ. ಬಟ್ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಂಡು ಹಾಲು ಜಾಸ್ತಿ ಹಾಕ್ಕೊಳ್ಳಿ. ಮಾಡಿರೋಂಥ ಮಸಾಲೆ ಪೌಡ್ರು ನಾನು ಮಿಕ್ಸಿಲೇ ಕೋರ್ಸ್ ಪೌಡ್ರಾಗೆ ಎಷ್ಟು ನುಣ್ಣಗಾಗುತ್ತೋ ಅಷ್ಟನ್ನು ಸ್ವಲ್ಪ ಮಾಡಿರೋದ್ರಿಂದ ತುಂಬ ಫೈನ್ ಪೌಡ್ರ್ ಆಗಲಿಲ್ಲ. ಬಟ್ ನಾಟ್ ಇಶ್ಯೂ, ಫಿಲ್ಟ್ರ್ ಮಾಡ್ಕೋತೀವಲ್ಲ ಅಂದ್ಬಿಟ್ಟು. ನೀವು ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ಕ್ವಾಂಟಿಟಿನ ಡಬಲ್ ಮಾಡ್ಕೋತಾ ಹೋಗ್ಬೋದು. ಇದಕ್ಕೆ ನೀವು ಒಣ ಶುಂಠಿ ಅಥವಾ ಒಣ ಶುಂಠಿ ಪೌಡ್ರನ್ನ ಹಾಕ್ಕೋಬೋದು. ನಾನು ಹಸಿ ಶುಂಠಿನ ಫ್ರೆಶ್ ಆಗಿ ಯಾವಾಗ ಜಜ್ಜಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಯೂಶ್ವಲಿ ಪೌಡ್ರಿಗೆ ಟೀ ಮಸಾಲೆಗೆ ಒಣ ಶುಂಠಿ ಹಾಕಿಲ್ಲ. ಕೆಲವ್ರು ಬೇಕು ಅಂದರೆ ಒಣ ಶುಂಠಿ ಅಥವಾ ಪೌಡ್ರನ್ನ ಟೀ ಮಸಾಲೆ ಪೌಡ್ರಿಗೆ ನೀವು ಮಿಕ್ಸ್ ಮಾಡಿಕೊಂಡ್ರೆ ಟೀ ಮಸಾಲೆ ಪೌಡ್ರ್ ರೆಡಿ ಆಗುತ್ತೆ. ಬಿಸಿಯಾಗಿ ತಿಂಡಿ ತಿಂದಮೇಲೆ ಅಥವಾ ಸಾಯಂಕಾಲ ಈ ಚಳಿಗೆ ಒಂದು ಒಳ್ಳೆ ಮಸಾಲೆ ಟೀ ಕುಡಿತಾ ಇದ್ದರೆ ಆ ಸ್ವರ್ಗನೇ ಬೇರೆ. ಇದೆಲ್ಲ ಟೀ ಲವರ್ಸ್ಗೆ ಮಾತ್ರ ಗೊತ್ತಿರುತ್ತೆ. ಟ್ರೈ ಮಾಡಿ, ನನಗೆ ಕಮೆಂಟ್ಸಲ್ಲಿ